ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಸ್ಮೈ ಶ್ರೀ ಗುರುವೇ ನಮಃ ಅಂತ ಕರೀತಾರೆ. ಹೌದು, ನಾವು ಗುರುವಿಗೆ ಆ ಸ್ಥಾನವನ್ನು ಕೊಟ್ಟಿದ್ದೇವೆ. ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿತ್ವ ಖಂಡಿತವಾಗ್ಲೂ ಶಿಕ್ಷಕರಾಗಿ ಕಳೆದ 29 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಾತ್ರವಲ್ಲ, ಕಳೆದ 29 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಕ್ರಿಯಾಶೀಲ ಮಹಿಳೆ, ಸಂಘಟನಾ ಚತುರೆ, ಅಚ್ಚುಮೆಚ್ಚಿನ ಶಿಕ್ಷಕಿ, ಸಮಾಜ ಸೇವಕಿ ಸುಮತಿ ಜಿ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಶ್ರೀಮತಿ ಸುಮತಿ ಜಿ ಕುಮಾರಸ್ವಾಮಿ ಶಿಕ್ಷಕಿ ಮತ್ತು ಸಮಾಜ ಸೇವಕರು. ಕವಲೇದುರ್ಗಿ ಮಹಾದಂಡ ನಾಯಕನ ಮರಿ ಮೊಮ್ಮಗಳಾದ ಇವರು 29 ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೃತ್ತಿ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಪಾರ ಸೇವೆ ಮಾಡುತ್ತಿದ್ದಾರೆ. ಸಣ್ಣ ಪುಟ್ಟ ಸೇವೆಯೊಂದಿಗೆ ಆರಂಭವಾದ ಇವರ ಈ ಕಾರ್ಯ ನಿರಂತರ ಸೇವಾ ಕಾರ್ಯದಲ್ಲಿ ತೊಡಗುವಂತೆ ಮಾಡಿದೆ. ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ಚಿಕಿತ್ಸೆ, ಮಹಿಳೆಯರ ಆರ್ಥಿಕ ಬಲಕ್ಕೆ ಟೈಲರಿಂಗ್ ಮೆಷಿನ್, ಮಕ್ಕಳ ವಿದ್ಯಾಭ್ಯಾಸ, ನಿರ್ಗತಿಕರಿಗೆ ನಿರಂತರ ಸಹಾಯ ಮಾಡುತ್ತಿದ್ದಾರೆ. ಕ್ಯಾನ್ಸರ್ ರೋಗಿಗೂ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ನನ್ನ ಅಳಿಲು ಸೇವೆ ನನ್ನ ಜವಾಬ್ದಾರಿ ಹೆಚ್ಚು ಮಾಡಿದೆ ಅಂತಾರೆ ಸುಮತಿ. ಸಾವಿರಾರು ಗಿಡಗಳನ್ನ ನೆಡುವ ಅಭಿಯಾನ ಮಾಡಿದ್ದಾರೆ. ದಕ್ಷಿಣ ಭಾರತದ ಸಾವಿತ್ರಿಬಾಯಿ ಫುಲೆ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಅತ್ಯಂತ ಆನಂದದಾಯಕ ಕ್ಷಣ ಆಗಿದೆ ಇದು. ಜಿ ನ್ಯೂಸ್ ಅವರು ಮಾಡಿರ್ತಕ್ಕಂತಹ ಒಂದು ಅತ್ಯುತ್ತಮ ಕಾರ್ಯ. ಯಾಕಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಾರೆ, ಆದರೆ ಆ ಸೇವೆಯನ್ನು ಗುರುತಿಸ್ತಾ ಇರ್ತಕ್ಕಂಥವರು ಬಹಳ ವಿರಳ. ಅಂತಹ ಒಂದು ಸಾಮಾಜಿಕ ಸೇವೆಯನ್ನು ಗುರುತಿಸ್ತಕ್ಕಂತಹ ಕಾರ್ಯವನ್ನು ಮಾಡಿ ಈ ಅತ್ಯುತ್ತಮ ಕ್ಷಣವನ್ನು ಕೊಟ್ಟಿರೋದಕ್ಕೆ ನನಗೆ ತುಂಬ ಆನಂದವಾಗಿದೆ ಅಂತ. ಕಳೆದ 29 ವರ್ಷಗಳಿಂದ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಅನುಭವ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ ಅನ್ನೋದಾದರೆ ಬಹಳ ಕುತೂಹಲ ಆಗುತ್ತೆ. ಶಿಕ್ಷಕ ವೃತ್ತಿಯನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ ಅನ್ನೋದಾದರೆ ಏನು ಪ್ರೇರಣೆ ಆಯಿತು? ಸಮಾಜ ಸೇವೆಯನ್ನು ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ನನಗೆ ಬುದ್ಧನ ಒಂದು ವಾಕ್ಯ ನೆನಪಾಗುತ್ತೆ. ಐ ಟೀಚರ್ ಇಸ್ ಲೈಕ್ ಎ ಕ್ಯಾಂಡಲ್ ಹೂ ಎನ್ಲೈಟ್ ದ ಲೈಫ್ ಆಫ್ ಅದರ್ಸ್. ನಾನು ಬುದ್ಧನ ಅನುಯಾಯಿ ಕೂಡ. ಹಾಗೆ ಸಿಸ್ಟರ್ ನಿವೇದಿತಾ ಅವರು ಒಬ್ಬರು ಶಿಕ್ಷಕಿ. ಅದ್ರ ಜೊತೆಗೆ ನನ್ನ ಸಹೋದರಿ ಪದ್ಮ ಅವರು ಸಹ ಶಿಕ್ಷಕಿ. ಆ 3 ಜನನೇ ನನಗೆ ಇನ್ಸ್ಪಿರೇಷನ್ ಈ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್. ಖಂಡಿತ. ಇನ್ನು 29 ವರ್ಷಗಳಿಂದ ನಿಮ್ಮ ಕೈಲಾದಂತಹ ಸಮಾಜ ಸೇವೆಯನ್ನು ನೀವು ಮಾಡ್ಕೊಂಡು ಬಂದಿದ್ದೀರಿ. ಯಾಕೆ ಸಮಾಜ ಸೇವೆ ಮಾಡಬೇಕು ಅಂತ ಅನ್ನಿಸ್ತು ಅನ್ನುವಂಥ ಪ್ರಶ್ನೆ. ಯಾಕಂದರೆ ಶಿಕ್ಷಕ ವೃತ್ತಿಯನ್ನು ಮಾಡೋದು ಅನ್ನೋದೇ ಒಂದು ಸೇವೆ. ಅದರ ನಡುವೆ ಸಮಾಜಕ್ಕೆ ನನ್ನದೇ ಆದಂತಹ ಕೊಡುಗೆ ಇಡಬೇಕು ಅನ್ನುವಂತಹ ಮನೋಭಾವ ಬಂತು ಅಂದರೆ ಯಾವುದಾದ್ರೂ ಘಟನೆ ನಿಮ್ಮನ್ನು ಇನ್ಸ್ಪೈರ್ ಮಾಡ್ತಾ? ಖಂಡಿತ. ನಾವು ಚಿಕ್ಕವರು ಇರುವಾಗ ನಮ್ಮ ಅಮ್ಮನೇ ನನಗೆ ಮೊದಲ ಇನ್ಸ್ಪಿರೇಷನ್ನು. ಅಮ್ಮ ಯಾರಾದರೂ ಬಂದರೆ ಮನೆಗೆ, ನಮ್ಮ ಅಜ್ಜಿ ಅಮ್ಮ ಸುತ್ತಮುತ್ತಲು, ನಮ್ಮ ಊರಿನ ಸುತ್ತಮುತ್ತಲು ಎಲ್ಲ ಹಳ್ಳಿ. ಆ ಹಳ್ಳಿಯಿಂದ ಎಲ್ಲರೂ ಸಹ ಆಸ್ಪತ್ರೆಗೆ ಬರಬೇಕು ಅಂದರೆ ನಮ್ಮ ಊರಿನ ಆಸ್ಪತ್ರೆಗೆ ಬರಬೇಕಾಗಿತ್ತು. ಅವ್ರು ಯಾರೇ ಬರಲಿ ಆಸ್ಪತ್ರೆಲಿ ಇದ್ದವರಿಗೆ ಅಮ್ಮ ಬಿಸಿನೀರು ಮಾಡ್ಕೊಡೋದಾಗಿರ್ಬೋದು, ಗಂಜಿ ಮಾಡ್ಕೊಡೋದಾಗಿರ್ಬೋದು, ಅದ್ರ ಜೊತೆಗೆ ಅವ್ರು ಹೋಗೋ ತನಕ ಅವರ ಯೋಗಕ್ಷೇಮ ವಿಚಾರಿಸಿ ಕಳಿಸ್ಕೊಡ್ತಾ ಇದ್ರು. ಸೊ ಒಬ್ಬ ಅವಿದ್ಯಾವಂತ ಮಹಿಳೆ ತನಗೆ ಸಮಾಜದಲ್ಲಿ ಯಾವುದೇ ವೃತ್ತಿಯನ್ನು ಮಾಡದೇ ಇದ್ರೂ ಸಹ ತನ್ನ ಮೂಲಕ ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳು ನಮ್ಮ ತಾಯಿ. ಅವರೇ ನನಗೆ ಮೊದಲ ಇನ್ಸ್ಪಿರೇಷನ್ನು. ಜೊತೆಗೆ ನನಗೆ ಸಿಸ್ಟರ್ ನಿವೇದಿತಾ, ನಾನು ಬಾಲ್ಯದಿಂದಲೂ ಅವರ ಸಣ್ಣ ಸಣ್ಣ ಕಥೆಗಳನ್ನು ಓದ್ತಾ ಬಂದಿದ್ದೆ. ಒಬ್ಬ ಐರ್ಲೆಂಡಿನ ಮಹಿಳೆ ಭಾರತಕ್ಕೆ ಬಂದು ಕಲ್ಕತ್ತಾದಲ್ಲಿ ಪ್ಲೇಗ್ ಆದಾಗ ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತರಾಗಿ
ತಾವು ಮಾಡ್ತಕ್ಕಂಥ ಸಮಾಜ ಸೇವೆಯನ್ನು ನೋಡಿ ನನಗೆ ನಮ್ಮ ದೇಶದಲ್ಲಿ ನಾವ್ಯಾಕೆ ನಮ್ಮಲ್ಲಿ ಆಗ್ತಕ್ಕಂಥ ಸಣ್ಣ ಸಣ್ಣದನ್ನು ಮಾಡಬಾರ್ದು, ನಾವು ಇಡೀ ಪ್ರಪಂಚವನ್ನ ಸರಿ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೂ ಸಹ ನನಗೆ ಬರ್ತಕ್ಕಂತಹ ಆದಾಯದಲ್ಲಿ ನನ್ನ ಸುತ್ತಮುತ್ತಲಲ್ಲಿ ಇರೋರಿಗೆ ಯಾಕೆ ಚಿಕ್ಕದಾಗಿ ಸಣ್ಣ ಸಹಾಯ ಮಾಡಬಾರ್ದು ಅನ್ನೋದು ನನ್ನ ಅಭಿಲಾಷೆ. ಖಂಡಿತವಾಗ್ಲು ನಿಮ್ಮ ಬಾಲ್ಯ ಬದುಕು, ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ, ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ. ನನ್ನ ಬಾಲ್ಯ ಪ್ರಸಿದ್ಧವಾದ ಬಿದನೂರು ನಗರದಲ್ಲಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಕೆಳದಿ ಸಂಸ್ಥಾನದ ಮತ್ತೊಂದು ಏನು ರಾಜಧಾನಿ ಬಿದನೂರಾಗಿತ್ತು ಗತಕಾಲದಲ್ಲಿ. ಸೊ ಅಂತ ಬಿದನೂರನ್ನ ಹೈದರ್ ನಗರ ಅಂತ ತದನಂತರ ಆಯ್ತು. ಆದ್ರೆ ಆ ಹೈದರ್ ನಗರ ಅನ್ನೋದನ್ನ ಒಪ್ಕೊಳ್ಳದೆ ಬರೀ ನಗರ ಅಂತಕ್ಕಂತಹ ಅಷ್ಟೇ ಉಳಿದಿದೆ ಈಗ. ಸೊ ಆ ಊರಲ್ಲಿ ನನ್ನ ಬಾಲ್ಯ. ನನ್ನ ತಂದೆ ನಮ್ಮ ತಂದೆಯ ಮುತ್ತಾತ ಅಂದ್ರೆ ನಮ್ಮ ತಂದೆಯ ನಮ್ಮ ಅಜ್ಜಿಯ ಅಜ್ಜಂದಿರು ನಮ್ಮ ತಂದೆಗೆ ಮುತ್ತಾತ. ಅವರು ಪ್ರಸಿದ್ಧವಾದ ಕೌಲೆದುರ್ಗ ಮನೆತನದ ಮಹಾದಂಡನಾಯಕ ತಿಮ್ಮನಾಯಕ ಬೊಮ್ಮನಾಯಕ ಅಂತ. ಆ ಯುದ್ಧದಲ್ಲಿ ಕೊನೆಯ ರಾಣಿ ವೀರಮ್ಮಾಜಿಯ ಸಂದರ್ಭದಲ್ಲಿ ಯುದ್ಧದಲ್ಲಿ ಹೈದರಾಲಿಯ ಯುದ್ಧದಲ್ಲಿ ಮಡ್ದಿರ್ತಕ್ಕಂಥದ್ದು. ಆ ವಂಶದ ಒಂದು ಇತಿಹಾಸವನ್ನ ನಾನು ಹೇಳಲಿಕ್ಕೆ ಹೆಮ್ಮೆ ಅನ್ಸತ್ತೆ ನನಗೆ. ಆ ವಂಶದ ಕುಡಿ ನಾವುಗಳು ಅನ್ನೋದಕ್ಕೆ ಒಂದು ಹೆಮ್ಮೆ. ನಮ್ಮ ಬಾಲ್ಯ ಎಲ್ಲ ನಗರದಲ್ಲೇ, ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಒಂದು ಕೃಷಿಕ ಕುಟುಂಬ. ತುಂಬ ಸಿರಿವಂತ ಕುಟುಂಬ ಏನಲ್ಲ, ಕೆಳ ಮಧ್ಯವರ್ಗ ಕುಟುಂಬ. ನಮ್ಮ ತಂದೆ ತಾಯಿಗೆ ನಾವು ಓದಬೇಕು ಅನ್ನೋದು ಬಹಳ ಅಭಿಲಾಷೆ ಇತ್ತು. ನಾವು 6 ಜನ ಮಕ್ಕಳು. ಇದು ನನ್ನ ಬಾಲ್ಯ ಕುಟುಂಬದ ಬಗ್ಗೆ. ಆದರೆ ಎಲ್ಲರೂ ಸಹ ವಿದ್ಯಾವಂತರೇ ನಾವು. ನಾನು 5ನೇ ಮಗಳು. ಹಾಗೆ ನನ್ನ ಅಣ್ಣ ಒಬ್ಬರು ಇಂಜಿನಿಯರ್ ಆಗಿದ್ದಾರೆ, ಮತ್ತೊಬ್ಬರು ಬಿಸ್ನೆಸ್ ಮಾಡ್ತಾರೆ. ಇನ್ನೊಬ್ಳು ನನ್ನ ತಂಗಿನೂ ಸಹ ವೃತ್ತಿಯಲ್ಲಿ ಶಿಕ್ಷಕಿ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಹಾಗೆ ನನ್ನ ಇದೆಲ್ಲದಕ್ಕೂ ಮೂಲ ಕಾರಣ ನನ್ನ ಮದುವೆ ಆದ ನಂತರ ನನ್ನ ಪತಿಯವರು ನನಗೆ ಸಂಪೂರ್ಣ ಸಹಕಾರ, ಕುಮಾರಸ್ವಾಮಿ ಅಂತ, ಅವರು ಸಣ್ಣ ಬಿಸ್ನೆಸ್ ಅನ್ನು ಮಾಡ್ತಾರೆ. ಅವರು ನನ್ನ ಎಲ್ಲ ಈ ಸಾಮಾಜಿಕ ಸೇವೆಗೆ ನಾನು ಹೆಜ್ಜೆ ಮುಂದಿಟ್ಟರೆ ಅವರು ಸಹ ತಮ್ಮ ಆರ್ಥಿಕ ಸಹಾಯವನ್ನು ಅವರೇ ನನಗೆ ಮಾಡೋದು. ಹಾಗೆ ನನ್ನ ಕುಟುಂಬದಲ್ಲಿ ನನ್ನ 2 ಮುದ್ದಾದ ಮಕ್ಕಳು, ಸಾತ್ವಿಕ್ ಹಾಗೂ ಕಾರ್ತಿಕ್. ಸಾತ್ವಿಕ್ ಹೆಸರಿಗೆ ತಕ್ಕಂಗೆ ಅವನಿಗೆ ದೇಶ ಸೇವೆನೇ ಇಷ್ಟ. ಅವನು ವೆರಿ ಸರ್ವಿಸ್ ಮೈಂಡೆಡ್. ಚಿಕ್ಕವನು ಹಾಗೆ, ಯಾರಿಗೂ ಸೇವೆ ಏನು ಮಾಡಿದ್ರೆ ಹೇಳಬಾರ್ದು, ಹಾಗೆ ಬದುಕು ಅನ್ನೋದು ಆತನ ಮನೋಭಾವನೆನು. ನಮಗೆ ಅದೇ ಬ್ಲಡ್ಡಲ್ಲಿ ಎಲ್ಲರಿಗೂ ಬಂದು ಹೋಗಿದೆ. ಸರ್ವಿಸ್ ಮೇಕ್ಸ್ ಹ್ಯಾಪಿನೆಸ್ ಅಂತ. ಖಂಡಿತ. ಅಂದ್ರೆ ಮದುವೆಗೆ ಪೂರ್ವದಲ್ಲೇ ನೀವು ಶಿಕ್ಷಕ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ರ ಅಥವಾ ಮದುವೆಯ ನಂತರ ನೀವು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ? ನಾನು ತರಬೇತಿಲಿದ್ದಾಗ, ಶಿಕ್ಷಕ ವೃತ್ತಿಯ ತರಬೇತಿಯಲ್ಲಿದ್ದಾಗಲೇ ನನ್ನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ತದನಂತರದಲ್ಲಿ ನನ್ನ ಹಸ್ಬೆಂಡು ಎಲ್ಲದಕ್ಕೂ ಸಹ ಸಪೋರ್ಟ್ ಮಾಡ್ತಾ ಬಂದರು ನನಗೆ. ನಾನು ಅದರ ನಂತರವೇ ನನ್ನ ಮುಂದಿನ ಶಿಕ್ಷಣವನ್ನು ಸಹ ಮಾಡಿರೋದು. ಪದವಿಯನ್ನು ಪಡೆದಿರೋದು ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥದ್ದು, BEd ಮಾಡಿರೋದು ಎಲ್ಲವೂ ಸಹ ನಾನು ಮದುವೆಯ ನಂತರನೇ ಮಾಡಿರೋದು. ಗಂಡನ ಮನೆ ಕುಟುಂಬ ಏನಿದೆ ಅವರೆಲ್ಲರೂ ಸಹ ನನಗೆ ಸಹಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗತ್ತೆ. 29 ವರ್ಷಗಳ ಶಿಕ್ಷಕ ವೃತ್ತಿಯನ್ನು ನೆನಪು ಮಾಡಿಕೊಂಡ್ರೆ ನಿಮ್ಗೆ ಏನು ಅನಿಸುತ್ತೆ? ಯಾವ ರೀತಿಯ ಅನುಭವಗಳನ್ನು ನೀವು ಪಡ್ಕೊಂಡ್ರಿ? ಯಾಕಂದರೆ ಜೀವನ ಅನ್ನೋದೇ ಪಾಠ, ನಾವು ಕಲಿತಾ ಇರ್ತೀವಿ, ಮಕ್ಕಳಿಗೂ ಕಲಿಸ್ತಾ ಇರ್ತೀವಿ. ಇಂಥ ಒಂದು ಸನ್ನಿವೇಶ ಇರುತ್ತೆ. ಏನು ಹೇಳಕ್ಕೆ ಬಯಸ್ತೀರಿ ಈ 29 ವರ್ಷಗಳ ಸೇವೆ ಬಗ್ಗೆ? ಇಟ್ ಇಸ್ ಎ ವಂಡರ್ಫುಲ್ ಜರ್ನಿ. ಯಾಕೆ ಅಂತಂದರೆ ಪ್ರತಿ ಒಂದು ದಿನವೂ ಸಹ ಒಂದೊಂದು ಹೊಸ ಎಕ್ಸ್ಪೀರಿಯನ್ಸು. ನಾವು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳನ್ನು ನೋಡುವ ದಿಕ್ಕಿಗೂ ನಮ್ಮ ಸರ್ಕಾರಿ ಶಾಲೆಗಳನ್ನು ವಿದ್ಯಾರ್ಥಿಗಳನ್ನು ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಂದೆ ಇರಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ತಾಯಿ ಇರೋದಿಲ್ಲ. ತಂದೆ ತಾಯಿ ಇದ್ದರೂ ಕೌಟುಂಬಿಕ ಕಲಹದಲ್ಲಿ ಕೆಲವು ಮಕ್ಕಳು ಸೊರಗಿರ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ತುಂಬ ಓದಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ. ಹಾಗಾಗಿ ನನಗೆ ಪ್ರತಿ ವರ್ಷವೂ ಸಹ ನಾನು ಉಚಿತವಾಗಿ ಎಕ್ಸಸೈಸ್ಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಬ್ಯಾಗ್ ಕೊಡ್ತಕ್ಕಂಥದ್ದು, ಯಾವ್ದಾದ್ರು ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕಾಗಲ್ಲ ಅಂತಂದರೆ ಅಂಥ ಮಕ್ಕಳಿಗೆ ಫೀಸನ್ನು ಕಟ್ತಕ್ಕಂಥದ್ದು, ಈ ಕೆಲಸಗಳನ್ನೇ ಮಾಡ್ಕೊಳ್ತಾ ಬಂದೆ. ಹಾಗೆ ಆರೋಗ್ಯ ಯಾರ್ದಾರು ಸರಿ ಇಲ್ಲ ಅಂತ ಅಂದರೆ ನನ್ನ ಕೈಯಲ್ಲಿ ಆಗಿರ್ತಕ್ಕಂತಹ ಆರೋಗ್ಯದ ಸುಧಾರಣೆಗೂ ಸಹ ಸಹಾಯವನ್ನು ಮಾಡ್ತಾ ಬಂದೆ. ತದನಂತರದಲ್ಲಿ ನನಗೆ ಈಗ ಅನಿಸುತ್ತೆ, ಹೌದಲ್ವಾ, ಯಾರೋ ಒಬ್ಬ ವಿದ್ಯಾರ್ಥಿ ಬಂದು ಮೇಡಮ್ ನೀವು ಅವತ್ತು ನನಗೆ ಹೇಳ್ಕೊಟ್ಟಿದ್ದಕ್ಕೆ ನಾನು ಇದನ್ನು ಕಲಿತೆ, ನಿಮ್ಮಿಂದ ನನಗಿದು ಸಹಾಯ ಆಗಿತ್ತು ಅಂದಾಗ ಆ ಖುಷಿ ಇರುತ್ತಲ್ಲ. ನಾವು ಏನಾದರೂ ಕೊಟ್ಟಾಗ ಮಕ್ಕಳ ಮುಖದಲ್ಲಿ ಅರಳ ನಗು ಇರುತ್ತಲ್ಲ, ಅದನ್ನು ವಿ ಕಾಂಟ್ ಎಕ್ಸ್ಪ್ರೆಸ್. ಅದನ್ನು ಯಾರೂ ಸಹ ತಂದು ಕೊಡ್ಲಿಕ್ಕಾಗಲ್ಲ.
ಖಂಡಿತ ಎಷ್ಟು ಹಣ ಇರ್ಲಿ ಹ್ಮ್. ಏನೇ ಇರ್ಲಿ, ಹ್ಮ್. ಆ ಮಕ್ಕಳ ಮುಗ್ಧ ಮನಸ್ಸಿನ ಮಕ್ಕಳ ನಗು ಇದೆಯಲ್ಲ, ಆ ಸಂತೋಷ ಇದೆಯಲ್ಲ, ಅವ್ರು ಪಡೋ ಸಂಭ್ರಮ ಇದೆಯಲ್ಲ, ನಾವು ಬಟ್ಟೆ ಕೊಟ್ಟಾಗ, ಹ್ಮ್. ಎಕ್ಸಸೈಸ್ ಕೊಟ್ಟಾಗ, ಒಂದು ಸಿಹಿ ಕೊಟ್ಟಾಗ, ಹ್ಮ್. ಅವರ ಆ ಇಮ್ಯಾಜಿನೇಷನ್ ನೋಡ್ಲಿಕ್ಕೆ ಒಂದು ತುಂಬಾ ಖುಷಿ ಆನಂದ, ಅನ್ಸುತ್ತೆ. ಆನಂದ. ಬಹಳ ಆನಂದ ಅನ್ಸುತ್ತೆ. ಖಂಡಿತ ಖಂಡಿತ. ಈಗ ಎಷ್ಟೋ ಸಂದರ್ಭದಲ್ಲಿ ಶಿಕ್ಷಕರು ಹೇಳೋ ಮಾತನ್ನು ನಾನು ನೆನಪಿಸ್ಕೊಳ್ಳೋದಾದರೆ, ಈ ಪೋಷಕರ ಹತ್ರ ಶಿಕ್ಷಕರು ಮಾತಾಡಬೇಕಾದ್ರೆ ಹೇಳ್ತಾ ಇರ್ತಾರೆ, ನಿಮಗೆ ಇಬ್ಬರು ಮಕ್ಕಳು, ನಮ್ಮ ಕ್ಲಾಸ್ ತುಂಬ ಮಕ್ಕಳು ಅಂತ ಹೇಳಿ. ಸೊ ನೀವು ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಆ ಕ್ಷಣದಲ್ಲಿ ಮಕ್ಕಳ ಜೊತೆ ಬೆರೆತು ಪಾಠ ಮಾಡಿದ್ರು ಕೂಡ ಮನೆಗೆ ಬಂದ ಮೇಲೆ ಅದೇ ಮಕ್ಕಳು ತಲೆಯಲ್ಲಿ ಓಡ್ತಾ ಇರ್ತಾರೆ. ಖಂಡಿತ. ಇದ್ರ ಬಗ್ಗೆ ಹೇಳಿ ಅಂತ. ನಿಜ ಮೇಡಮ್, ಅದು ಖಂಡಿತ. ಹಾ. ನನಗೆ ಮನೆಗೆ ಬಂದಾಗಲೂ ಯಾವ್ದಾದ್ರು ಮಗು ಆ ದಿನ ನಾನೆಲ್ಲ ಸಾಮಾನ್ಯವಾಗಿ ಕೌನ್ಸಿಲಿಂಗ್ ಮಾಡ್ತೀನಿ ಕೆಲವು ಮಕ್ಕಳಿಗೆ, ತುಂಬ ಡಲ್ ಇದ್ದರೆ ಮಾಡಿದರೆ ಕೌನ್ಸಿಲಿಂಗ್ ಮಾಡ್ತೀನಿ. ಆಗ ಒಂದೊಂದು ಮಗುವಿನ ಮನಸ್ಥಿತಿ ಅಥವಾ ಆ ಮಗು ಎಕ್ಸ್ಪ್ರೆಸ್ ಮಾಡ್ತಕ್ಕಂತಹ ರೀತಿ ನೋಡಿ ನನಗೆ ಬಹಳ ಅದೆಲ್ಲ ರಾತ್ರಿ ಎಲ್ಲ ಮನಸ್ಸಲ್ಲಿ ನೆನಪಾಗತ್ತೆ. ನನ್ನ ಒಬ್ಬ ವಿದ್ಯಾರ್ಥಿ 1ನೇ ತರಗತಿ ಒಂದು ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ಆ ವಿದ್ಯಾರ್ಥಿ 1ನೇ ತರಗತಿಯಲ್ಲಿ ಅವ್ರ ತಂದೆ ಡೆತ್ ಆಗ್ತಾರೆ. ನಾನು ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಮಕ್ಕಳಿಗೆ ನಿಮಗೆ 2ನೇ ಅಮ್ಮ ನಾನು ಅಂತಾನೆ ಮಕ್ಕಳಿಗೆ ಅಂತಿರ್ತೀನಿ. ಆ ಮಗುವಿನ ತಂದೆ ಡೆತ್ ಆಗಿರ್ತಾರೆ. ಅವತ್ತು ಅವನು ಬಂದುಬಿಟ್ಟು, ಸುಮತಿ ಮೇಡಮ್ ಟೀಚರ್ ಬರಲಿಲ್ವಾ, ನಮ್ಮಪ್ಪ ತೀರೋಗಿದ್ದಾರೆ, ನನಗೆ ಅವರೇ ನಂಗೆ ಅಮ್ಮ, ನಿಂಗೆಲ್ಲ ನಾನೇ ಕೊಡಿಸ್ತೀನಿ ಅಂದಿದ್ರು ಅಂತಂದು ಅವತ್ತು ನಾನು ಶಾಲೆಗೆ CL ಹಾಕಿದ್ದೆ, ರಜೆ ಹಾಕಿದ್ದೆ, ಬಂದು ಎಲ್ಲ ಕಡೆ ಹುಡುಕಿದ್ನಂತೆ. ಇದನ್ನು ನನಗೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯರು ಹೇಳಿದರು, ಸುಮತಿ ಮೇಡಮ್ ಹೀಗೆ ಹುಡುಕ್ತಾ ಇದ್ದ ನಿಮ್ಮನ್ನು ಅಂತ. ನನಗೆ ಆವಾಗ ಬಹಳ ನೋವು ಅನಿಸ್ಬಿಡ್ತು. ನಾನೇನೋ ಒಂದು ಸಣ್ಣದು ಮಾಡಿರೋದಕ್ಕೆ ಅಲ್ವಾ ಅವನು ಈ ಥರ ಅಂತ. ಅವನು 5ನೇ ಕ್ಲಾಸಿಂದ ಬೇರೆ ಶಾಲೆಗೆ ಹೋದಾಗಲೂ ಸಹ ನನಗೆ ಲೆಟ್ರು ಬರೀತಾ ಇದ್ದ, ಮೇಡಮ್ ನನಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ, ನಾನು ನಿಮ್ಮ ಜೊತೆಗೆ ಇರಬೇಕು ಅಂದರೆ. ಅವರ ಮನೆಯ ಕೌಟುಂಬಿಕ ಸಮಸ್ಯೆಗೆ ಅವರು ಬೇರೆ ಶಾಲೆಗೆ ಅವನನ್ನು ವರ್ಗಾಯಿಸಿದ್ರಾಗ ನೋಡ್ಕೊಳ್ಳೋರಿಗೆ ಕಷ್ಟ ಆಗ್ತದೆ ಅನ್ನೋ ಉದ್ದೇಶಕ್ಕೆ, ಒಂದು ಶಿಸ್ತು ಕಲೀಲಿ ಅನ್ನೋ ಉದ್ದೇಶಕ್ಕೆ ಆಗಲೂ ಸಹ ಆ ವಿದ್ಯಾರ್ಥಿ ನನಗೆ ಪತ್ರ ಬರಿತಾ ಇದ್ದ. ನನ್ನ ಅತಿ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ದಿನೇಶ್ ಅಂತ, ಅವನು ಇವತ್ತು ನನ್ನಿಂದ ಇನ್ಸ್ಪಿರೇಷನ್ ಆಗಿ ಒಂದು ಶಿಕ್ಷಕ ವೃತ್ತಿಗೆ ಕಾಲಿಟ್ಟಿದ್ದಾನೆ. ಅವನು ನನಗೆ ಒಂದೊಂದು ಹೆಜ್ಜೆ ಮುಂದೋದಾಗಲೂ ಅವನೊಂದೊಂದು ಒಂದು ಸಣ್ಣದಾಗಿ ಒಂದು ಬರೆದು ಕಳಿಸಿರ್ತಾನೆ ನನಗೆ ನೀವೇ ಇನ್ಸ್ಪಿರೇಷನ್ನು ಅಂತ. ನನಗೆ ಅದು ತುಂಬ ಖುಷಿ ಕೊಡುತ್ತೆ ಮೇಡಮ್. ಒಂದು ಪ್ರತೀತಿಯೋ ಅಥವಾ ಒಂದು ನಿರ್ಧಾರಗಳು ಗೊತ್ತಿಲ್ಲ. ಈಗ ಹೆಣ್ಮಕ್ಳು ಅಂದರೆ ಶಿಕ್ಷಕರು ಅಥವಾ ಏನೂ ಬೇರೆ ಯಾವುದೋ ಕ್ಷೇತ್ರದಲ್ಲಿ ನಾನು ಆಯ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದು, ಈ ಥರದೊಂದು ಮೈಂಡ್ ಸೆಟಪ್ ಬಂದ್ಬಿಟ್ಟಿದೆ. ಬಟ್ ನಿಮ್ಮ ಜೀವನದಲ್ಲಿ ಈ ಶಿಕ್ಷಕ ವೃತ್ತಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಈ 29 ವರ್ಷಗಳ ಜರ್ನಿ ಅಂದರೆ ಅದಷ್ಟು ಸುಲಭದ ಮಾತಲ್ಲ. ಯಾವುದೇ ಏಳು ಬೀಳುಗಳಿದ್ರು, ಎಂಥ ಸನ್ನಿವೇಶದಲ್ಲೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಬಂದಿರ್ತೀರಿ. ಪ್ಯಾಷನೇಟಾಗಿ ಈ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ? ಖಂಡಿತ. ನನಗೆ ಫಸ್ಟು ಮೊದಲು ನನಗೆ ಅನಿಸ್ತಾ ಇತ್ತು ಶಿಕ್ಷಕ ವೃತ್ತಿ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ. ಆದರೆ ಅದನ್ನು ನಾನು ಒಂದು ಪ್ಯಾಷನೇಟ್ ಆಗಿ ತೊಗೊಂಡೆ. ಯಾಕೆ ಅಂತಂದರೆ ಅದರೊಳಗೆ ನಾವು ತೊಡಗಿಕೊಂಡಾಗ ಅದು ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಈಗ ಒಬ್ಬ ಲಾಯರ್ ಆಗ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಎಲ್ಲರೂ ಆಗ್ಬೋದು. ಆದರೆ ಶಿಕ್ಷಕ ಅವರೆಲ್ಲರಿಗೂ ಸಹ ಗುರುನೇ ಅಲ್ವಾ? ಸೊ ಹಾಗಾಗಿ ನನ್ನ ವಿದ್ಯಾರ್ಥಿಗಳು ಲಾಯರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಅತ್ಯುತ್ತಮ ಕೃಷಿಕರಿದ್ದಾರೆ, ಸಮಾಜ ಸೇವೆಯಲ್ಲಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಅಂತ ಅಂದಾಗ ಇದು ನಮಗೆ ಒಬ್ಬೊಬ್ಬರ ಶಿಷ್ಯರು ಸಹ ನಮಗೆ ಒಂದೊಂದು ಮುತ್ತುಗಳಿದ್ದಂಗೆ. ಅಂತಹ ಶಿಷ್ಯರನ್ನ ನಿರ್ಮಾಣ ಮಾಡ್ತಕ್ಕಂತಹ ವೃತ್ತಿ ಪವಿತ್ರ ವೃತ್ತಿ ಇದು. ಹಾಗಾಗಿ ನನಗೆ ನಾನು ಒಬ್ಬಳು ಟೀಚರ್ ಅನ್ನೋದಕ್ಕೆ, ಅದರೊಳಗೂ ಮಹಿಳೆ ಒಬ್ಬ ಶಿಕ್ಷಕಿ ಅನ್ನೋದಕ್ಕೆ ಹೆಮ್ಮೆ ಪಡ್ತೇನೆ. ಯಾಕಂತಂದರೆ ಪುರುಷ ಶಿಕ್ಷಕರಿಗಿಂತ ಹೆಚ್ಚು ಮಕ್ಕಳು ಆಸೆ ಮಾಡೋದು ಮಹಿಳಾ ಶಿಕ್ಷಕರನ್ನೇ. ಒಂದು ಇನ್ನೊಂದು ತಾಳ್ಮೆ, ಇದೆಲ್ಲ ಶಿಕ್ಷಕ ವೃತ್ತಿ ನಮಗೆ ಕಲಿಸತ್ತೆ. ಪ್ರತಿಯೊಂದು ಇನ್ಸಿಡೆಂಟ್, ಒಂದು ಮಗುಗೆ ಪೆಟ್ಟು ಬಿದ್ದಾಗ, ಮಗು ಕಲಿದಿದ್ದಾಗ ಯಾಕೆ ಕಲಿಯೋದಿಲ್ಲ, ಇವೆಲ್ಲವನ್ನ ನಾವು ಗಮನಿಸಿದಾಗ ಸವಾಲಿನ ಸನ್ನಿವೇಶಗಳನ್ನು ಎದುರಿಸಿದ್ದೀರಾ? ಖಂಡಿತ 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 ಬಹಳಷ್ಟು ಸವಾಲುಗಳು ಎದುರಾಗ್ತಾ ಇದ್ವು. ಕೆಲವೊಮ್ಮೆ ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು ಸುತ್ತಮುತ್ತಲಿನ ಪರಿಸರದಲ್ಲಿ ಅವರಿಗೆ ಏನೋ ವಸ್ತು ಅನಿಸುತ್ತೆ, ಇನೋವೇಟಿವ್ ಅನಿಸುತ್ತೆ. ನಾನು ಒಂದು ವಿದ್ಯಾರ್ಥಿಗೋಸ್ಕರ ಒಂದು
ಮದ್ಯಪಾನದ ಅಂಗಡಿಯನ್ನು ಮುಚ್ಚಿಸಿದಾಗ, ಹಾಗೆ ಒಂದು ಬ್ಲಡ್ ಕ್ಯಾನ್ಸರ್ ಹುಡುಗಿಗೆ ಪ್ರತಿ ಶುಕ್ರವಾರ ಬಂದು ಇಲ್ಲೇ ಕಿದ್ವಾಯಲ್ಲಿ 2011ರಲ್ಲಿ 6 ತಿಂಗಳು ಆ ಮಗುವಿಗೆ ಜೀವನ ಮರಣದ ಮಧ್ಯೆ ಹೋರಾಡ್ತಿರ ಬೇಕಾದರೆ ಎಲ್ಲ ದಾನಿಗಳ ನೆರವಿನಿಂದ ನಾನು ಆ ಮಗುವಿಗೆ ಚಿಕಿತ್ಸೆ ಕೊಡಿಸ್ಬೇಕಾದ್ರೆ, ಹಾಗೆ ಕೆಲವೊಮ್ಮೆ ಬೆಳಿಗ್ಗೆ ಬೇಗ ಯಾವ್ದಾದ್ರು ಒಂದು ಮಗು ಕಲ್ತಿಲ್ಲ ಅಂತಂದ್ರೆ ಆ ದಿನ ಬೇಗ ಹೋಗ್ಬೇಕು ಅನ್ಬೇಕಾದ್ರೆ ಇಲ್ಲಿ ಕುಟುಂಬದ ನಿರ್ವಹಣೆಯೂ ಆಗಬೇಕು, ಖಂಡಿತ. ಹತ್ತ ಕಡೆ ಶಾಲೆ. ಹೌದು. ಹಾಗೇನೆ ಮೊನ್ನೆ ಇತ್ತೀಚೆಗೆ ಒಂದು LKG UKG ಪ್ರಾರಂಭ ಮಾಡಿದ್ದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ನನಗೆ ಅಲ್ಲಿಂದ ಮತ್ತೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಬೇರೆ ಶಾಲೆಗೆ ಬಂದೆ. ಆಗ 6 ತಿಂಗಳು ನಾನೇ ವೈಯಕ್ತಿಕವಾಗಿ ಹಣ ಕೊಟ್ಟು 45,000 ರೂಪಾಯಿ ಹಣ ಕೊಟ್ಟು ಒಂದು TT ಬಿಟ್ಟಿದ್ದೆ ಸುತ್ತಮುತ್ತಲು ಹಳ್ಳಿಗೆ ಮಕ್ಕಳು ಬರಲಿ ಅಂತ. ಅವಾಗೆಲ್ಲ ಸವಾಲುಗಳು ಅಂತ ನೂರಾರು ಸವಾಲುಗಳು ಜೀವನದಲ್ಲಿ ಬರುತ್ತೆ. ಕೆಲವೊಮ್ಮೆ ಇದು ಬೇಕಿತ್ತಾ, ಈ ಕಾರ್ಯಕ್ರಮಕ್ಕೆ ನಾನು ಕೈ ಹಾಕಬೇಕಿತ್ತಾ, ಈ ಯೋಜನೆ ನನ್ನ ಯೋಚನೆ ಆದ್ರೆ ಅದು ಆಗುತ್ತೋ ಇಲ್ವೋ, ಈ ಥರದ್ದೆಲ್ಲ ಸವಾಲುಗಳು, ಯೋಚನೆಗಳು, ತಳಮಳ. ಖಂಡಿತ. ನಾವು ಯಾವಾಗಲೂ ಮಾಡಬೇಕಾದ್ರೆ ಏನಾದರೂ ಒಳ್ಳೇದಾದರೆ ಮೊದಲು ನಿನ್ನಿಂದ ಯಾಕಾಗಬಾರ್ದು ಅಂತಕ್ಕಂಥ ಒಂದು ಮನಸ್ಥಿತಿ ನಂದು. ಸೊ ಹಾಗಾಗಿ ನಾನು ತಗೊಳ್ಳೋ ನಿರ್ಧಾರಗಳು ನನಗೆ ನಿಜವಾಗ್ಲೂ ನನ್ನ ಸಹೋದ್ಯೋಗಿ ಮಿತ್ರರು ಅವರೆಲ್ಲರೂ ಸಹ ಇವ್ರು ಸುಮತಿ ಮೇಡಮ್ ಹೇಳ್ತಿದ್ದಾರೆ ಅಂದರೆ ಅಲ್ಲೇನೋ ಒಂದು ಇದೆ, ನೀವು ಅವರು ಮಾಡ್ತಾರೆ ನಮ್ಮನ್ನು ಮಾಡಿಸ್ತಾರೆ ಕೆಲಸ ಅಂತ ಅಂತಿದ್ರು. ಹಾಗೆ ಒಂದೊಂದೇ ಕೆಲಸಗಳನ್ನು ಎಲ್ಲರ ಸಹಕಾರದೊಂದಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲೂ ಅದು ಹೊರೆ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಸಮಯ ಜಾಸ್ತಿ ಕೊಡಬೇಕಾಯ್ತು. ಕುಟುಂಬಕ್ಕೆ ನಾನು ಸಮಯ ಕೊಟ್ಟಿರೋದು ಬಹಳ ಕಡಿಮೆ. ಕೌಟುಂಬಿಕ ಜೀವನಕ್ಕೆ ನಾನು ಸಮಯ ಕೊಟ್ಟಿರ್ತಕ್ಕಂಥದ್ದು ಬಹಳ ಕಡಿಮೆ. ರಾತ್ರಿ 12 ಗಂಟೆ ಆದರೂ ನಾನು ಮಕ್ಕಳ ಬಗ್ಗೆ ಈವನ್ ಟುಡೇ ನಾನು 5:15ಗೆ 5:20 ನನ್ನ ಮಕ್ಕಳಿಗೆ ನಾನು ಒಂದು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ, ಗುಡ್ ಮಾರ್ನಿಂಗ್ ಹಾಕ್ತೀನಿ, ಒಂದು ಒಳ್ಳೆ ಕೋಟ್ ಹಾಕ್ತೀನಿ. ಯಾಕಂದರೆ ಅಟ್ಲೀಸ್ಟ್ ಒಂದು 4 ಜನನಾದ್ರು ಇನ್ಸ್ಪೈರ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಈ ಇಷ್ಟು ವರ್ಷದ ಜರ್ನಿಯಲ್ಲಿ ಮರೆಯಲಾಗದ ಘಟನೆಗಳು ಅನ್ನೋದಾದ್ರೆ ಯಾವುದಾದ್ರೂ ಇದೆಯಾ? ಖಂಡಿತ ಇದೆ ಮೇಡಮ್. ಇಷ್ಟು ವರ್ಷದ ಜರ್ನಿನಲ್ಲಿ ನನಗೆ ಒಂದು ರೋಟರಿ ಕ್ಲಬ್ನಿಂದ ಒಂದು ಮಗುಗೆ, ರೋಟರಿ ಪ್ರೆಸಿಡೆಂಟ್ ಆದಾಗ ಒಂದು ಮಗುಗೆ ನಾನು ಕಣ್ಣು ಆಪರೇಷನ್ಗೆ ಸಹಾಯ ಮಾಡಿದ್ದೆ. ಅದು ಬಹಳಷ್ಟು ಅಂಥ ಕೆಲಸಗಳನ್ನು ಮಾಡಿದ್ದೆ. ಆದರೆ ಆ ಕೆಲಸ ನನಗೆ ತುಂಬ ಖುಷಿ ಕೊಟ್ಟಿತ್ತು. ಮಗು, ನಾನು ಅಂಗಡಿಗೆ ಹೋಗ್ತಾ ಇದ್ದೆ ಬೆಳಿಗ್ಗೆ, ನನಗಿವತ್ತು ನೋಡಕ್ಕೆ ಕಣ್ಣು ಕೊಟ್ಟಿದ್ದು ಇವರೇ ಅಂತ ಅಂದರು. ನನಗೆ ಅದು ತುಂಬ ಖುಷಿ ಕೊಡ್ತು. ಹೌದಲ್ವಾ, ನಾವು ನೂರಾರು ಜನರ ಬಾಳಲ್ಲಿ ನಾವು ಸಹಾಯ ಮಾಡ್ಲಿಕ್ಕಾಗಲಿಲ್ಲ ಅಂದರೂ ಖಂಡಿತ ಸ್ವಲ್ಪ ಜನರ ನಾವು ಸಹಾಯ ಮಾಡಿದರೆ ಅಟ್ಲೀಸ್ಟ್ ಆ ಮಕ್ಕಳ ಮುಖದಲ್ಲಿ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗಲಿ, ಅವರ ಜೀವನ ರೂಪಿಸ್ಕೊಳ್ಳಿಕ್ಕಾಗಲಿ ಏನಾದರೂ ಸಹಾಯ ಆಗುತ್ತೆ, ಆಯ್ತಲ್ವಾ ಅನ್ನೋದು ನನಗೆ ಖುಷಿ ಕೊಟ್ಟಿದೆ. ಇನ್ನು ಸಮಾಜ ಸೇವೆ ವಿಚಾರಕ್ಕೆ ಬರೋದಾದರೆ ನಿಮ್ಮ ಸಾಧನೆಗಳು, ಸಾಧನೆ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ನೀವು ಆ ಜನರ ಜೊತೆ ಬೆರೆತ ಪರಿಯನ್ನು ನೆನಪಿಸ್ಕೊಳ್ಳೋದಾದರೆ 1-2 ಘಟನೆಗಳನ್ನು ನೆನಪಿಸ್ಕೊಳ್ಬೋದಾ? ಖಂಡಿತ ಮೇಡಮ್. ಕರೋನಾ ಸಂದರ್ಭದಲ್ಲಿ ನಾನು ನನ್ನ ಪತಿಯವರು ಒಡಗೂಡಿ ಸುಮಾರು ಒಂದು 100 ಪ್ಯಾಕೆಟ್ ಅಕ್ಕಿಯನ್ನು ನಾವು ಪೌರ ಕಾರ್ಮಿಕರಿಗೆಲ್ಲರಿಗೂ ಕೊಟ್ವಿ. ಅವಾಗ ಎಲ್ಲರ ಮನೆಯಲ್ಲೂ ಅವಾಗ ಒಂಥರ ಸ್ಮಶಾನ ಮೌನ, ನಿಮಗೆ ಗೊತ್ತಿರೋ ಹಾಗೆ. ಆಗ ಅವ್ರು ತಗೊಳ್ಳೋಕೆ ಎಲ್ಲರೂ ಮಧ್ಯಮ ವರ್ಗದವರು, ಕಡು ಬಡವರು, ಪೌರ ಕಾರ್ಮಿಕರು, ಅವರು ಆ ಅಕ್ಕಿಯನ್ನು ತಗೊಳ್ಬೇಕಾದ್ರೆ ನಾಚಿಕೆ ಪಟ್ಕೊಳ್ತಾ ಇದ್ರು ಮೇಡಮ್. ಸ್ವಾಭಿಮಾನ, ಮಗದೊಂದು ಕಡೆ ಕಷ್ಟ. ಅದು ನನಗೆ ಬಹಳ ಬೇಸರ ಅನಿಸ್ಬಿಡ್ತು. ಒಂದ್ ಕಡೆಗೆ ಹೌದಲ್ವಾ, ನಾನೇನಾರು ಇವತ್ತು ಕೊಡ್ಲಿಲ್ಲ ಅಂದಿದ್ರೆ ಅವ್ರಿಗೆ ಹೇಳ್ಕೊಳ್ಳಿಕ್ಕೂ ಆಗಲ್ಲ, ಹೊರಗಡೆಗೆ ಸಮಾಜದಲ್ಲಿ ಹೇಳ್ಕೊಳ್ಳಿಕ್ಕೂ ಆಗಲ್ಲ. ಅಟ್ಲೀಸ್ಟ್ ಕೊಟ್ಟಿಲ್ಲ ಅಂದ್ರೆ ನಾವು ಅವರು ಆ ದಿನ ಉಪವಾಸ ಮಲಗಬೇಕಾಗಿತ್ತೇನೋ, ತಗೊಂಡೋಗ್ಲಿಕ್ಕೆ ಎಷ್ಟು ಇದರೊಳಗೆ ಬರ್ತಾ ಇದ್ದಾರೆ ಅನ್ನೋದು ಅದೊಂದು ಭಾಳ ಮರೆಯಲಾರದ ಘಟನೆ. ಹಾಗೆ ಹೋಮ್ ಗಾರ್ಡ್ಸಿಗೆ ನಾವು ಕರೋನಾ ಸಂದರ್ಭದಲ್ಲಿ ಎಲ್ಲರಿಗೂ ಕಿಟ್ ವಿತರಣೆ ಮಾಡಿದ್ವಿ. ಆಗಲೂ ಸಹ ಅದು ಸಹ ಒಂದು ಒಳ್ಳೆ ಅನುಭವ. ಹಾಗೆ ನಾನು ಪ್ರತಿ ವರ್ಷ ಗಿಡಗಳನ್ನು ನನ್ನ ಕೈಲಾದಷ್ಟು ಗಿಡಗಳನ್ನು, ಈಗಾಗಲೇ ಪ್ರತಿ ವರ್ಷ 1,000 ಗಿಡಗಳನ್ನು ತರಿಸ್ತೀನಿ. ಅದನ್ನೆಲ್ಲ ಶಾಲೆಗಳಿಗೆ, ಆಮೇಲೆ ಇನ್ನು ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಅದನ್ನ ನಡಲಿಕ್ಕೆ ಕೊಡ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ನನಗೆ ನಮ್ಮ ಪಕ್ಕದ ಶಾಲೆಗೆ ಒಂದು ಗಿಡ ಕೊಟ್ಟಿದ್ದೆ, ಹಣ್ಣು ಬಿಟ್ಟಿತ್ತದು.
ಆ ಖುಷಿ ಇದೆಯಲ್ಲ ಹೌದು, ಅದು ಹೌದು. ಬಹಳ ಸಂತೋಷವನ್ನ ಕೊಡ್ತಾ ಇತ್ತು. ಹಾಗೆ ಇನ್ನು ನೂರಾರು ಅಂಥದ್ದೇ ಘಟನೆಗಳಿದಾವೆ. ಖಂಡಿತ ಟೈಲರಿಂಗ್ ಮಷಿನ್ ಕೊಟ್ಟಾಗ, ತರಕಾರಿ ಮಾರೋರಿಗೆ ನಾವು ಛತ್ರಿಯನ್ನ ಕೊಟ್ಟಾಗ, ಅದ್ರ ಜೊತೆಗೆ ಲಾಸ್ಟ್ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2023ರಲ್ಲಿ ನಾನು ಎಲ್ಲ ವಯೋವೃದ್ಧರಿಗೆ ಸ್ವೆಟರ್ಸ್ ಮಹಿಳೆಯರಿಗೆ ವಿತರಣೆ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆ. ಅವಾಗ ಆ ಸ್ವೆಟ್ರು ಹಾಕ್ಕೊಂಡವರು ಪಡೋ ಆನಂದ ಇದೆಯಲ್ಲ, ಸೊ ಅದ್ರನ್ನ ನಾವು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಈ ವೃತ್ತಿ ಜೀವನದಲ್ಲಿ ಇವತ್ತು ನೀವೇ ಉಲ್ಲೇಖ ಮಾಡಿದ ಹಾಗೆ ಲಾಯರ್ಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಇಂಜಿನಿಯರ್ ಇರ್ಬೋದು, ಕೃಷಿಕರಿರ್ಬೋದು, ಎಂದೋ ನಿಮ್ಮನ್ನು ಭೇಟಿಯಾಗಿ ನಿಮ್ಮಿಂದ ನಾವು ಬದುಕನ್ನು ಕಟ್ಕೊಂಡ್ವಿ, ನೀವು ನಮಗೆ ಶಿಕ್ಷಣ ಕೊಟ್ಟಂತಹ ಗುರು, ಶಿಕ್ಷಣ ಜೊತೆಗೆ ಮೌಲ್ಯಾಧಾರಿತ ಜೀವನವನ್ನು ನೀವು ತಿಳಿಸ್ಕೊಟ್ರಿ ಅಂತ ಹೇಳಿದಾಗ ಆಗುವಂತಹ ಅನುಭವಗಳು? ಅದು ಕಲ್ಪನೆಗೂ ಮೀರಿದ್ದು. ಯಾಕೆ ಅಂತಂದರೆ ನಾವು ಯಾವಾಗ ವಿದ್ಯಾರ್ಥಿ ಎದುರಾಗಿ ಮೇಡಮ್ ಅಂತ ಕರೆದಾಗ ಇವ್ರನ್ನೆಲ್ಲೋ ನೋಡಿದೀವಲ್ಲ ಅನ್ಸುತ್ತೆ. ಅದು ಬಾಲ್ಯದಲ್ಲಿ ಇರ್ತಕ್ಕಂಥ ರೀತಿನೇ ಬೇರೆ, ಈಗ ಬಂದಾಗ ಇರೋ ರೀತಿನೇ ಬೇರೆ. ಅವಾಗ ನಿಮ್ಮಿಂದ ಇದನ್ನು ಕಟ್ಕೊಂಡ್ವಿ ಅಂತ ಅಂದಾಗ ನನಗೊಂದು ಬಿಡು, ನನಗೆ ಇಡೀ ಸಮಾಜ ಸುಧಾರಿಸ್ಲಿಕ್ಕೆ ಆಗಲಿಲ್ಲ ಅಂದರೆ, ಅಥವಾ ಇಡೀ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಇದು ಮಾಡಲಿದ್ದು, ಒಬ್ಬ ವಿದ್ಯಾರ್ಥಿ ನನ್ನಿಂದ ಒಂದು ಇನ್ಸ್ಪಿರೇಷನ್ ಆಗಿದ್ದಾನೆ ಅನ್ನೋದು ಒಂದು ಸಮಾಧಾನ ಅನಿಸುತ್ತೆ ಮೇಡಮ್. ನಿಮ್ಮ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳನ್ನು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಅವು ಒಂದು ರೀತಿ ನಿಮ್ಗೆ ಇನ್ನೂ ಪ್ರೇರಣೆಯನ್ನು ಕೊಟ್ಟಿರಬಹುದು. ನಿಜ, ಖಂಡಿತವಾಗ್ಲೂ ಹೌದು. ನನಗೆ ಮೊಟ್ಟ ಮೊದಲನೇದಾಗಿ ನಾನು ಒಂದು 2006ರಲ್ಲಿ ಕಿನ್ನ ಮುಂಚೆ 2003ರಲ್ಲಿ ಒಂದು ಗ್ರಾಮ ಪಂಚಾಯಿತಿಯ ಒಬ್ಬ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ನನಗೆ ದೊರೆತಿತ್ತು. ಅದು ಆಗ ನಾನು ಒಂದು ಸಣ್ಣ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್. ಅವಾಗ ನನಗೆ ಸುಣ್ಣ ಬಣ್ಣ ಅಷ್ಟೇ ಹಾಕಿ, ಸುಣ್ಣ ಬಣ್ಣ ಹೊಡಿಸಿ ಒಂದು ಗಾಡ್ರೇಜ್ ತಂದು ಕೊಟ್ಟಿದ್ದೆ ಅಷ್ಟೇ ಆ ಶಾಲೆಗೆ. ಅದು ಅಷ್ಟೇನಲ್ಲ, ಆದ್ರೂ ಕೂಡ ಆ ಕಾಲಕ್ಕೆ ಅವಾಗ ಅನಿಸ್ತು ನನಗೆ, ಇಲ್ಲ ಹೌದು, ನಾನು ಮಾಡಿದ್ರೆ ಏನಾದರೂ ನಾನು ಮಾಡಿದರೆ ಖಂಡಿತವಾಗ್ಲೂ ಸಮಾಜ ಪ್ರಶಸ್ತಿನೇ ಕೊಡಬೇಕು ಅಂತಲ್ಲ, ನನ್ನನ್ನು 4 ಜನ ಗುರುತಿಸ್ತಾರೆ, ಅದು ಗುರ್ತಾಗೇ ಆಗುತ್ತೆ. ಗುರುತಿಸ್ಲಿ ಅಂತಕ್ಕಂಥ ಮಾಡೋದಲ್ಲ, ನಾವು ಮಾಡ್ತಾ ಹೋಗ್ಬೇಕು, ಸರ್ವಿಸನ್ನು, ಸೇವೆಯನ್ನು ಮಾಡ್ತಾ ಹೋಗ್ಬೇಕು. ನಾವು ಮಾಡಿರೋದು ಜಗತ್ತಿಗೆ ಗೊತ್ತಾಗಬಾರ್ದು, ಅದಾಗೆ ಅವರು ಯಾರು ನಮ್ಮಿಂದ ಪಡೆದಿರ್ತಾರೆ ಅವರಿಂದ ಗೊತ್ತಾಗಬೇಕು. ಆ ರೀತಿನೇ ಬದುಕಿದೆ. ಅದ್ರ ನಂತರ ಪರಿಹಾರ ಬೋಧನೆಯ ಬೆಸ್ಟ್ ಟೀಚರ್ ಅವಾರ್ಡ್ ಆಯಿತು. ನಂತರ ನಾವು ಈ ಗುಡ್ಡಗಾಡು ಪ್ರದೇಶದ ವಿದ್ಯಾರ್ಥಿಗಳಿಗೆ 2 ದಿನ ಟೂರ್ ಆರ್ಗನೈಸ್ ಮಾಡಿದ್ದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಕ್ಕಂತ ಬಂದಿದ್ರು. ನಮ್ಮ ಊರು ಮರ್ತೋಗಿದೆ, ಚಾಮರಾಜಪೇಟೆ ಒಂದು ಗುಡ್ಡಗಾಡು ಜನಾಂಗದವರು ಪ್ರವಾಸಕ್ಕೆ ಬಂದಿದ್ರು. ನನ್ನ ಫ್ರೆಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ಲು. ಅವಳು ನಿನ್ನ ಹತ್ರ ಆಗತ್ತಾ ಅಂದಾಗ ಖಂಡಿತ ಆಗುತ್ತೆ ಅಂತ 2 ದಿನ ಅವ್ರಿಗೆ ವಸತಿ ಸೌಕರ್ಯ ಎಲ್ಲ ನಾನು ನನ್ನ ತಂಗಿ ಸೇರಿ ಮಾಡ್ಕೊಟ್ಟಿದ್ವಿ. ಅವ್ರೊಂದು ಲೆಟರ್ ಕಳಿಸಿದ್ರು ಅಲ್ಲಿಂದ, ಒಂದು ಚಾರಿಟಬಲ್ ಟ್ರಸ್ಟ್ ಇಂದ, ಸ್ವಾಮಿ ವಿವೇಕಾನಂದ ಚಾರಿಟಬಲ್ ಟ್ರಸ್ಟ್ ಇಂದ. ಅದು ನನಗೆ ಬಹಳ ಇನ್ಸ್ಪೈರ್ ಆಯ್ತು. ಅದು ಸಹ ಅದ್ರ ನಂತರದಲ್ಲಿ ನಾನು ಹಿಂದೆ ನೋಡ್ಲಿಲ್ಲ. ನನಗೆ ಪ್ರತಿ ತಿಂಗಳು ಸಹ ನಾನು ನನ್ನ ಇದರೊಳಗೆ 40% ನಾನು ಸೇವೆಗೆ ಅಂತಾನೆ ಮೀಸಲಿಟ್ಟಿದ್ದೀನಿ. ಖಂಡಿತ. ಈ ಶಿಕ್ಷಣ ಕ್ಷೇತ್ರ ಅಂದಾಗ ಕ್ರಾಂತಿಯನ್ನು ಮಾಡಿದಂಥ ಸಾವಿತ್ರಿಬಾಯಿ ಫುಲೆ ಅವರ ಆ ಪ್ರಶಸ್ತಿ ಲಭ್ಯವಾದಾಗ ಹೆಮ್ಮೆ ಅನಿಸ್ತು ಮೇಡಮ್, ಹೆಮ್ಮೆ ಅನಿಸ್ತದು, ತುಂಬ ಹೆಮ್ಮೆಯ ವಿಚಾರ. ಹಾಗೆ ಇಂಟರ್ನ್ಯಾಷನಲ್ ಬೆಸ್ಟ್ ಸೋಷಿಯಲ್ ಸರ್ವಿಸ್ ಅವಾರ್ಡ್ ಅವರು ಅಂತ ನನಗೆ 2018-19ರಲ್ಲಿ ಹೈದರಾಬಾದ್ನಲ್ಲಿ ಕೊಟ್ಟರು. ಆವಾಗಲೂ ನನಗೆ ತುಂಬ ಖುಷಿ ಅನಿಸ್ತು. ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಪರಿಸರ ಅಲಯನ್ಸ್ ಕ್ಲಬ್ನವರು ನನಗೆ ಕರೆದು ಆನರ್ ಮಾಡಿದ್ರು, ಅದು ಸಹ ಖುಷಿ ಅನಿಸ್ತು. ಇವತ್ತು ಈ ರೀತಿ ಸಾಧಕರ ಸ್ಥಾನದಲ್ಲಿದ್ದೀರಿ, 4 ಜನಕ್ಕೆ ಪ್ರೇರಣೆಯಾಗುವಂಥ ಬದುಕನ್ನು ಕಟ್ಕೊಂಡಿದ್ದೀರಿ ಅನ್ನೋದಾದರೆ ನಿಮ್ಮ ಕುಟುಂಬದ ಸಹಕಾರ, ನಿಮ್ಮ ಈ ಜರ್ನಿಯಲ್ಲಿ ಸಹೋದ್ಯೋಗಿಗಳಿರ್ಬೋದು, ಸಿಬ್ಬಂದಿ ಇರ್ಬೋದು, ಆಡಳಿತ ವರ್ಗ ಇರ್ಬೋದು, ಇವರೆಲ್ಲರ ಸಹಕಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋದಾದರೆ ಮೊಟ್ಟ ಮೊದಲನೇದಾಗಿ ನಾನು ನೆನೆಸ್ಕೊಳ್ಳೋದಾದರೆ, ನಾನು ನನ್ನ ಫ್ರೆಂಡ್ ಮೀನಾಕ್ಷಿನ ನೆನೆಸ್ಕೊಳ್ತೀನಿ. ತದನಂತರದಲ್ಲಿ ನನ್ನ ಸಹೋದ್ಯೋಗಿಗಳು ಉಮಾ ಆಗಿರ್ಬೋದು, ಗೀತಾ ಮೇಡಮ್ ಆಗಿರ್ಬೋದು, ಈಗ ಹೊಸ ಶಾಲೆಯಲ್ಲಿರ್ತಕ್ಕಂತಹ ನನ್ನ ಸಹೋದ್ಯೋಗಿ ಛಾಯಾ ಮೇಡಮ್ ಆಗಿರ್ಬೋದು, ಕಿರಣ್ ಸರ್ ಆಗಿರ್ಬೋದು. ಹಾಗೆ ಎಲ್ಲದಕ್ಕೂ ಮಿಗಿಲಾಗಿ ನನ್ನ ಸಂಘಟನೆಗೆ
ಇಷ್ಟು ದೂರ ಕರ್ಕೊಂಡು ಬಂದ ನನ್ನ ನೆಚ್ಚಿನ ನಾಯಕ ಷಡಾಕ್ಷರಿ ಸರ್ ಹಾಗೂ ಮೋಹನ್ ಸರ್ ಅವರಾಗಿರ್ಬೋದು, ಅವ್ರನ್ನೆಲ್ಲರನ್ನು ನಾನು ಹಾಗೆ ನನ್ನ ಕುಟುಂಬ ವರ್ಗದಲ್ಲಿ ನನಗೆ ನಾನು ಎಲ್ಲಿ ಹೋಗ್ಬೇಕಂದ್ರು ನನ್ನ ಪತಿ ಕುಮಾರಸ್ವಾಮಿ ಆಗಿರ್ಬೋದು, ನನ್ನ ಮಗ ಸಾತ್ವಿಕ್, ಕಾರ್ತಿಕ್, ಇವ್ರು 3 ಜನರಲ್ಲೂ ಒಬ್ರು ನನ್ನ ಕರ್ಕೊಂಡೇ ಓಡಾಡ್ಬೇಕಾಗತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ. ಅದೇ ರೀತಿಯಲ್ಲಿ ಅಮ್ಮ, ನಾನು ಮನೆಯಿಂದ ಹೊರಗಡೆಗೆ ಬೇರೆ ಕಡೆಗೆ ಬಂದಾಗೆಲ್ಲ ಅಮ್ಮ ಮನೆಗೆ ಬಂದಿದ್ದು ನನ್ನ ಮಕ್ಕಳನ್ನ ನೋಡ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲರನ್ನು ನನ್ನ ಕುಟುಂಬ ವರ್ಗ, ಅಣ್ಣ ತಂಗಿ ಎಲ್ಲರೂ ಸಹ, ನನ್ನ ತಂಗಿ ಸುಕನ್ಯಾ, ನಮ್ಮಣ್ಣ ಸುರೇಶ್, ದೇವೇಂದ್ರ, ಹಾಗೆ ನನ್ನ ಮತ್ತೊಬ್ಳು ತಂಗಿ ಸವಿ, ನಾ ಎಲ್ಲೇ ಹೋಗಿ ಬಂದ್ರು ಸರ್ವಿಸಿಗೆ ಹೋಗಿದ್ದಾರೆ ಇವಳು ಬರೋ ತನಕ ನಾವು ಅವ್ರನ್ನ ನೋಡ್ಕೊಳ್ಬೇಕು, ಕೆಲಸ ಮಾಡ್ಕೊಡ್ಬೇಕು, ಅವಳಿಗೆ ಟೈಮ್ ಇರೋದಿಲ್ಲ ಅಂತ. ಹಾಗೆ ನಮ್ಮ ಅತ್ತಿಗೆ, ನಮ್ಮ ಮನೆಯವರ ಅಕ್ಕ ಪಾರ್ವತಿ, ಅವರು ಸಹ ನನಗೆ ತುಂಬಾ ಸಹಕಾರ ಕೊಡ್ತಾರೆ. ಹಾಗಾಗಿ ನನ್ನ ಎಲ್ಲ ವಿಶೇಷವಾಗಿ ನಮ್ಮ ಶಿವಮೊಗ್ಗ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ನನ್ನ ಬಂಧುಗಳು, ಶಿವಮೊಗ್ಗ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಬಂಧುಗಳು ಎಲ್ಲರೂ ಸಹ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ನಾನು ಮರೆಯೋ ಆಗಿಲ್ಲ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಚಂದ್ರಪ್ಪ ಅಂತ ನಾನು ಇದ್ದ ಶಾಲೆಗೆ ಬಂದಿದ್ರು, ಅವರು ಸಹ ಇವರಿಗೆ ಶಾಲೆಯ ಕೆಲಸ ಕಡಿಮೆ ಮಾಡಿ ನನಗೆ ಬೇರೆ ಕೆಲಸಗಳಲ್ಲಿ, ಈಗ ಮಕ್ಕಳಿಗೆ ಏನಾದ್ರು ತರೋದಾಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಟೀ ಶರ್ಟ್ಸ್ ಎಲ್ಲ ವಿತರಣೆ ಮಾಡ್ಬೇಕಾದ್ರೆ ಎಲ್ಲ ಮಕ್ಕಳಿಗೂ ಟೀ ಶರ್ಟ್ಸ್ ಫ್ರೀ ಕೊಡೋದು, ID ಕಾರ್ಡ್ ಫ್ರೀ ಕೊಡೋದು, ಇದೆಲ್ಲ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹೊರಗಡೆ ಓಡಾಡಬೇಕಾಗತ್ತೆ. ಹಾಗೆ ನಮ್ಮ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹ ನನಗೆ, ಶಿಕ್ಷಣ ಇಲಾಖೆ ಎಲ್ಲರೂ ಸಹ ಸಹಕಾರ ಕೊಡ್ತಾ ಇದ್ದಾರೆ. ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ಇದರಲ್ಲೂ ನಿಮ್ಗೆ ಅನ್ಸಿರ್ಬೋದು, ಇದೊಂದು ಗುರಿ ಇಟ್ಕೊಂಡಿದ್ದೀನಿ, ಇದನ್ನು ನಾನು ರೀಚ್ ಆಗಬೇಕು, ಇದು ನನ್ನ ಮನಸ್ಸಿನ ಆಸೆ, ಈ ಥರದ್ದು ಏನಾದ್ರು ಭಾವನೆಗಳಿದ್ದಾವ? ಇದೆ ಮೇಡಮ್, ಅದು ಬಹಳ ದೊಡ್ಡ ಆಸೆ ನನಗೆ. ಎಲ್ಲ ಕಡೆಗೂ ಈ ವೃದ್ಧಾಶ್ರಮಗಳಿಗೆ ಹೋದಾಗೆಲ್ಲ ಅವ್ರನ್ನ ನೋಡಿದಾಗ, ಅಮ್ಮನ ತಾಯಿಯನ್ನ ನನ್ನನ್ನು 9 ತಿಂಗಳು ಹೊತ್ತು ಹೆತ್ತು ಎಲ್ಲ ನೋವನ್ನು ಅನುಭವಿಸಿರ್ತಕ್ಕಂಥ, ಗರ್ಭದಲ್ಲಿ ಇಟ್ಕೊಂಡು ಯಾವ ಪ್ರತಿಫಲಾಕ್ಷೆ ಇಲ್ಲದೆ ನಮಗೆ ಜನ್ಮ ಕೊಟ್ಟಿರ್ತಾಳೆ ಅಂತ ತಾಯಿಯನ್ನ ಇವತ್ತು ಬೇರೆ ಕಡೆಗೆ ಬಿಟ್ಟು ಅವರನ್ನ ನೋಡ್ಕೊಳ್ತಕ್ಕಂಥದ್ದು ಇದು ನನಗೆ ಬಹಳ ನೋವು ಅನ್ಸತ್ತೆ. ಹಾಗೆ ಏನೂ ಪಾಪ ಮಾಡದೇ ಇರ್ತಕ್ಕಂಥ ಮಕ್ಕಳು, ಅವರಿಗೆ ತಂದೆ ಇರಲ್ಲ, ತಾಯಿ ಇರಲ್ಲ, ಬೇರೆ ಬೇರೆಯವರ ಶೋಷಣೆಯಲ್ಲಿ ಬದುಕಬೇಕಾಗತ್ತೆ. ಹಾಗಾಗಿ ಅವರಿಬ್ಬರನ್ನು ಸಮ್ಮಿಲನಗೊಳಿಸಿ ಒಂದು ಮುಸ್ಸಂಜೆ, ಬಾಲ್ಯ ಮತ್ತು ಮುಸ್ಸಂಜೆ ಅಂತಕ್ಕಂತಹ ಒಂದು ಸಂಸ್ಥೆಯನ್ನ ಮಾಡಬೇಕು ಅನ್ನೋದು ನನಗೆ ಮಹಾಬಲಿಯಾಸೆ ಮೇಡಮ್. ಅದೊಂದೇ ಆಸೆ ಇರೋದು. ಅದ್ಭುತ ಅದ್ಭುತ. ಸಮಾಜಕ್ಕೆ ಒಬ್ಬ ಶಿಕ್ಷಕರಾಗಿ, ಸಮಾಜ ಸೇವಕಿಯಾಗಿ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ನಾನು ಇಲ್ಲಿ ಇರ್ತಕ್ಕಂತಹ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದರೆ, ಏನು ಮಾಡೋದು ಬೇಡ, ನಮ್ಮ ಸುತ್ತಮುತ್ತಲಿನಿರ್ತಕ್ಕಂತಹ ಪರಿಸರವನ್ನು ರಕ್ಷಣೆ ಮಾಡಬೇಕು. ಜೊತೆಗೆ ಏನು ಮಕ್ಕಳಿಗೆ ನಾವು ಅತ್ಯುತ್ತಮವಾಗಿರ್ತಕ್ಕಂತಹ ದೇಶ ಪ್ರೇಮ, ದೇಶ ಅಭಿಮಾನ, ಯಾಕೆಂದರೆ ದೇಶ ಮೊದಲು, ನಮಗೆ ದೇಶ ಮೊದಲು, ನಂತರ ನಾನು. ದೇಶದ ಯಾವುದೇ ಆಸ್ತಿಯನ್ನು ಹಾನಿಗಳು ಮಾಡದೆ ದೇಶ ರಕ್ಷಣೆಯನ್ನು ಮಾಡಬೇಕು. ಜೊತೆಗೆ ಸಮಾಜಕ್ಕೆ ಯಾವುದೇ ಕೆಡಕನ್ನು ಮಾಡದೇ ಇರತಕ್ಕಂತಹ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಬೇಕು. ಇದೆರಡು ನನ್ನ ಮಹಾಭಿಲಾಷೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮತಿ ಕುಮಾರಸ್ವಾಮಿ ಅವರು ಶಿಕ್ಷಕರು, ಸಮಾಜ ಸೇವಕರು ಭಾಗಿಯಾಗಿದ್ದರು. ಇವರ ಜೊತೆಯಲ್ಲಿ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಸಮಾಜಕ್ಕೆ ಪ್ರೇರಣೆದಾಯಕವಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ತಾನು ದುಡಿದ ದುಡಿಮೆಯಲ್ಲಿ 40 ಭಾಗವನ್ನು ಸಮಾಜಕ್ಕೆ ಅಂತ ಮೀಸಲಿಟ್ಟಿದ್ದಾರೆ. ಗುರುಮುಖೇನ ಕಲ್ತ್ರೆ ಅದು ವಿದ್ಯೆ ಅಂತ ಹೇಳ್ತಾರೆ. ಶಿಕ್ಷಕ ವೃತ್ತಿ ಅನ್ನೋದೇ ಸೇವೆ. ಅದರ ಜೊತೆಗೆ ನೀವು ಗಮನಿಸಬಹುದು, ಶಿಕ್ಷಕರು ಶಿಕ್ಷಕರಾಗಿ ಮಾತ್ರ ಉಳ್ಕೊಳ್ಳದೆ ಸಮಾಜ ಸೇವೆಯನ್ನು ಕೂಡ ಮಾಡಿ 4 ಜನಕ್ಕೆ ಸ್ಫೂರ್ತಿದಾಯಕ ಬದುಕನ್ನು ನಿರ್ಮಾಣ ಮಾಡಿಕೊಳ್ಬಹುದು ಅನ್ನೋದನ್ನು ಇವತ್ತು ಸುಮತಿಯವರು ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.